ಹೈಕಮಾಂಡ್ ಚಾಟಿ ಬೆನ್ನಲ್ಲೇ ಬಿಜೆಪಿ ಎಚ್ಚೆತ್ತುಕೊಂಡಿದೆ. ಪ್ರಿಯಾಂಕ್ ಖರ್ಗೆ ವಿರುದ್ಧ ಈಗ ಓಪನ್ ವಾರ್ ಅನೌನ್ಸ್ ಮಾಡಿದೆ. ಸಿಬಿಐ ತನಿಖೆ ಮಾಡಬೇಕು ಅಂತ, ಪ್ರಿಯಾಂಕ್ ರಾಜೀನಾಮೆ ಆಗಬೇಕು, ಸಿಬಿಐ ತನಿಖೆ ಆಗಬೇಕು ಅಂತ ಬಿಜೆಪಿ ನಾಯಕರು ಆಗ್ರಹ ಪಡಿಸ್ತಾ ಇದ್ದಾರೆ. ರಾಜೀನಾಮೆ ಪಡೆಯದಿದ್ರೆ ಖರ್ಗೆ ಮನೆಗೆ ಮುತ್ತಿಗೆ ಹಾಕ್ತೀವಿ. ಸಿದ್ದು ಸರ್ಕಾರಕ್ಕೆ ಜನವರಿ 3ನೇ ತಾರೀಕುವರೆಗೆ ವಿಜಯೇಂದ್ರ ಡೆಡ್ ಲೈನ್ ಕೊಟ್ಟಿದ್ದಾರೆ. ಜನವರಿ 3ನೇ ತಾರೀಕು ಒಳಗಡೆ ರಾಜೀನಾಮೆ ಕೊಡಲೇಬೇಕು ಪ್ರಿಯಾಂಕ್ ಖರ್ಗೆ ಅಂತ. ರಾಜು ಕಪ್ನೂರ್ ಅವರು ನಿಮ್ಮ ಬಿಜೆಪಿ ನಾರ್ತ್ ಅಭ್ಯರ್ಥಿ 2 ಸರಿ ಬಿಜೆಪಿ ಚಂದು ಪಾಟೀಲ್ ಅಂತ ಯಾರಿದ್ದಾರೆ ಅವ್ರ ಜೊತೆ ಇದ್ದಾರೆ. ಹಂಗಂದ್ರೆ ಅವ್ರದ್ದು ಇದನ್ನ ಅವ್ರದ್ದೆಲ್ಲ ನೆಂಟರು ಬೀಗರ ಅವರು, ಅಂದರೆ ಅವರು ಶಾಮೀಲಿದ್ದಾರೆ ಅಂತ ಅರ್ಥ ಆಯ್ತಾ? ಈ ರಾಜು ಕಪ್ನೂರ್ ನಮ್ಮ ಪಕ್ಷದ ಬರೋಕ್ಕಿಂತ ಮುಂಚೆ ಯಾವ ಪಾರ್ಟಿನಲ್ಲಿದ್ದರು? SC ಮೋರ್ಚಾ ಅಧ್ಯಕ್ಷರು ಬಿ ಜೆ ಪಿದು. ಅಂದರೆ ನಾರಾಯಣ ಸ್ವಾಮಿ ಚೆಲುವಾದಿ ಇರ್ಬೋದು, ನಿಮ್ಮ ಅಶೋಕ್ ಅವ್ರು ಇರ್ಬೋದು, ವಿಜೇಂದ್ರ ಅವ್ರು ಇರ್ಬೋದು, ಇವರೆಲ್ಲರೂ ಶಾಮಿಲ್ ಅಂತ ಹೇಳೋಕ್ಕಾಗತ್ತಾ? ಫೋಟೋಗಳು ಹಲವಾರಿದೆ, ಸತ್ಯ ಏನಿದೆ? ನಾವು ಯಾವತ್ತನ ಹೇಳಿದ್ದೀವ, ಡಿನೈ ಮಾಡಿದ್ದೀವ ಈಸ್ ನಾಟ್ ಫ್ರಮ್ ಅವರ್ ಪಾರ್ಟಿ ಅದು ಇದು ಅಂತ ಏನಾದರೂ ಹೇಳಿದ್ದೀವ? ಇಲ್ಲ. ಭಾಳ ಸ್ಪಷ್ಟವಾಗಿ ಆತನೇ ಬಂದು ಒಂದು ಹೇಳಿಕೆ ಕೊಟ್ಟಿದ್ದಾನೆ. ನೋಡಿ, ನಾವು ಕೊಟ್ಟಿರೋದು EMDಗೋಸ್ಕರ, ನಾವು ಕೊಟ್ಟಿರೋದು ಏನೋ ಒಂದು ಟೆಂಡರ್ ಸಿಗುತ್ತೆ ಅಂದ್ಬಿಟ್ಟು ನಾವು ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ಮಾಡಿದ್ದೀವಿ. ಅವನ್ನ ಡಿನೈಲ್ ಮಾಡ್ತಾ ಇದ್ದಾನೆ. ಸೊ ಅವ್ರದ್ದು ಒಂದು ಹೇಳಿಕೆ ಇದೆ, ಇವ್ರದ್ದು ಒಂದು ಹೇಳಿಕೆ ಇದೆ. ಸತ್ಯಾಂಶ ಹೊರಗೆ ಬರಬೇಕಂತ ನಾವು ಹೇಳ್ತಾ ಇದ್ದೀವಲ್ಲ. ಹಿಂಗೆ ನಾವು ಮಾತಾಡ್ದಂಗೆ ಲಾಜಿಕಲಿ BJP ಯಾಕೆ ಮಾತಾಡ್ತಾ ಇಲ್ಲ? ಆಪ್ತನ ಮಾಡಿರಬಹುದು ಅಂದ್ಬಿಟ್ಟು ರಾಜೀನಾಮೆ ಕೇಳ್ತಾ ಇರೋ ಲಾಜಿಕ್ ಇವ್ರದಿದ್ರೆ ಮತ್ತು ಇವರು ರಾಜೀನಾಮೆ ಕೊಡಬೇಕಲ್ಲ. ಯತ್ನಾಳ್ ಅವರೇ ಹೇಳ್ತಾ ಇದ್ರಲ್ಲ, ಮೊರೇಶಿಯಸ್ನಲ್ಲಿದೆ, ಅದ್ಲಿದೆ, ಇಲ್ಲಿದೆ. ಹೆಸರು ಯಾರೋ ಬರ್ತಾಯಿಲ್ಲ, ಯಾವುದು ಉಮೇಶ ಬಸ್ ಕಂಡಕ್ಟರ್ ಯಾರು? ಹಾಂ, ಅವರು ಆಗ್ತಾರಲ್ಲ. ಮನಿ ಲಾಂಡ್ರಿಂಗ್ ಆಗಿದೆ ಅಲ್ವಾ? ಅವ್ರ ಅಫಿಡವಿಟ್ನಲ್ಲೇ ಇದೆ ಅಲ್ವಾ? ಹೈಕಮಾಂಡ್ ಚಾಟಿ ಬೆನ್ನಲ್ಲೇ ಬಿಜೆಪಿ ಎಚ್ಚೆತ್ತುಕೊಂಡಿದೆ. ಪ್ರಿಯಾಂಕ್ ಖರ್ಗೆ ವಿರುದ್ಧ ಈಗ ಓಪನ್ ವಾರ್ ಅನೌನ್ಸ್ ಮಾಡಿದೆ. ಸಿಬಿಐ ತನಿಖೆ ಮಾಡಬೇಕು ಅಂತ, ಪ್ರಿಯಾಂಕ್ ರಾಜೀನಾಮೆ ಆಗಬೇಕು, ಸಿಬಿಐ ತನಿಖೆ ಆಗಬೇಕು ಅಂತ ಬಿಜೆಪಿ ನಾಯಕರು ಆಗ್ರಹ ಪಡಿಸ್ತಾ ಇದ್ದಾರೆ. ರಾಜೀನಾಮೆ ಪಡೆಯದಿದ್ರೆ ಖರ್ಗೆ ಮನೆಗೆ ಮುತ್ತಿಗೆ ಹಾಕ್ತೀವಿ. ಸಿದ್ದು ಸರ್ಕಾರಕ್ಕೆ ಜನವರಿ 3ನೇ ತಾರೀಕುವರೆಗೆ ವಿಜಯೇಂದ್ರ ಡೆಡ್ ಲೈನ್ ಕೊಟ್ಟಿದ್ದಾರೆ. ಜನವರಿ 3ನೇ ತಾರೀಕು ಒಳಗಡೆ ರಾಜೀನಾಮೆ ಕೊಡಲೇಬೇಕು ಪ್ರಿಯಾಂಕ್ ಖರ್ಗೆ ಅಂತ. ರಾಜು ಕಪ್ನೂರ್ ಅವರು ನಿಮ್ಮ ಬಿಜೆಪಿ ನಾರ್ತ್ ಅಭ್ಯರ್ಥಿ 2 ಸರಿ ಬಿಜೆಪಿ ಚಂದು ಪಾಟೀಲ್ ಅಂತ ಯಾರಿದ್ದಾರೆ ಅವ್ರ ಜೊತೆ ಇದ್ದಾರೆ. ಹಂಗಂದ್ರೆ ಅವ್ರದ್ದು ಇದನ್ನ ಅವ್ರದ್ದೆಲ್ಲ ನೆಂಟರು ಬೀಗರ ಅವರು, ಅಂದರೆ ಅವರು ಶಾಮೀಲಿದ್ದಾರೆ ಅಂತ ಅರ್ಥ ಆಯ್ತಾ? ಈ ರಾಜು ಕಪ್ನೂರ್ ನಮ್ಮ ಪಕ್ಷದ ಬರೋಕ್ಕಿಂತ ಮುಂಚೆ ಯಾವ ಪಾರ್ಟಿನಲ್ಲಿದ್ದರು? SC ಮೋರ್ಚಾ ಅಧ್ಯಕ್ಷರು BJPದು. ಅಂದರೆ ನಾರಾಯಣ ಸ್ವಾಮಿ ಚೆಲುವಾದಿ ಇರ್ಬೋದು, ನಿಮ್ಮ ಅಶೋಕ್ ಅವ್ರು ಇರ್ಬೋದು, ವಿಜೇಂದ್ರ ಅವ್ರು ಇರ್ಬೋದು, ಇವರೆಲ್ಲರೂ ಶಾಮಿಲ್ ಅಂತ ಹೇಳೋಕ್ಕಾಗತ್ತಾ? ಫೋಟೋಗಳು ಹಲವಾರಿದೆ, ಸತ್ಯ ಏನಿದೆ? ನಾವು ಯಾವತ್ತನ ಹೇಳಿದ್ದೀವ, ಡಿನೈ ಮಾಡಿದ್ದೀವ ಈಸ್ ನಾಟ್ ಫ್ರಮ್ ಅವರ್ ಪಾರ್ಟಿ ಅದು ಇದು ಅಂತ ಏನಾದರೂ ಹೇಳಿದ್ದೀವ? ಇಲ್ಲ. ಭಾಳ ಸ್ಪಷ್ಟವಾಗಿ ಆತನೇ ಬಂದು ಒಂದು ಹೇಳಿಕೆ ಕೊಟ್ಟಿದ್ದಾನೆ. ನೋಡಿ, ನಾವು ಕೊಟ್ಟಿರೋದು EMDಗೋಸ್ಕರ, ನಾವು ಕೊಟ್ಟಿರೋದು ಏನೋ ಒಂದು ಟೆಂಡರ್ ಸಿಗುತ್ತೆ ಅಂದ್ಬಿಟ್ಟು ನಾವು ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ಮಾಡಿದ್ದೀವಿ. ಅವನ್ನ ಡಿನೈಲ್ ಮಾಡ್ತಾ ಇದ್ದಾನೆ. ಸೊ ಅವ್ರದ್ದು ಒಂದು ಹೇಳಿಕೆ ಇದೆ, ಇವ್ರದ್ದು ಒಂದು ಹೇಳಿಕೆ ಇದೆ. ಸತ್ಯಾಂಶ ಹೊರಗೆ ಬರಬೇಕಂತ ನಾವು ಹೇಳ್ತಾ ಇದ್ದೀವಲ್ಲ. ಹಿಂಗೆ ನಾವು ಮಾತಾಡ್ದಂಗೆ ಲಾಜಿಕಲಿ BJP ಯಾಕೆ ಮಾತಾಡ್ತಾ ಇಲ್ಲ? ಆಪ್ತನ ಮಾಡಿರಬಹುದು ಅಂದ್ಬಿಟ್ಟು ರಾಜೀನಾಮೆ ಕೇಳ್ತಾ ಇರೋ ಲಾಜಿಕ್ ಇವ್ರದಿದ್ರೆ ಮತ್ತು ಇವರು ರಾಜೀನಾಮೆ ಕೊಡಬೇಕಲ್ಲ. ಯತ್ನಾಳ್ ಅವರೇ ಹೇಳ್ತಾ ಇದ್ರಲ್ಲ, ಮೊರೇಶಿಯಸ್ನಲ್ಲಿದೆ, ಅದ್ಲಿದೆ, ಇಲ್ಲಿದೆ. ಹೆಸರು ಯಾರೋ ಬರ್ತಾಯಿಲ್ಲ, ಯಾವುದು ಉಮೇಶ ಬಸ್ ಕಂಡಕ್ಟರ್ ಯಾರು? ಹಾಂ, ಅವರು ಆಗ್ತಾರಲ್ಲ. ಮನಿ ಲಾಂಡ್ರಿಂಗ್ ಆಗಿದೆ ಅಲ್ವಾ? ಅವ್ರ ಅಫಿಡವಿಟ್ನಲ್ಲೇ ಇದೆ ಅಲ್ವಾ? ಹೈಕಮಾಂಡ್ ಚಾಟಿ ಬೆನ್ನಲ್ಲೇ ಬಿಜೆಪಿ ಎಚ್ಚೆತ್ತುಕೊಂಡಿದೆ. ಪ್ರಿಯಾಂಕ್ ಖರ್ಗೆ ವಿರುದ್ಧ ಈಗ ಓಪನ್ ವಾರ್ ಅನೌನ್ಸ್ ಮಾಡಿದೆ. ಸಿಬಿಐ ತನಿಖೆ ಮಾಡಬೇಕು ಅಂತ, ಪ್ರಿಯಾಂಕ್ ರಾಜೀನಾಮೆ ಆಗಬೇಕು, ಸಿಬಿಐ ತನಿಖೆ ಆಗಬೇಕು ಅಂತ ಬಿಜೆಪಿ ನಾಯಕರು ಆಗ್ರಹ ಪಡಿಸ್ತಾ ಇದ್ದಾರೆ. ರಾಜೀನಾಮೆ ಪಡೆಯದಿದ್ರೆ ಖರ್ಗೆ ಮನೆಗೆ ಮುತ್ತಿಗೆ ಹಾಕ್ತೀವಿ. ಸಿದ್ದು ಸರ್ಕಾರಕ್ಕೆ ಜನವರಿ 3ನೇ ತಾರೀಕುವರೆಗೆ ವಿಜಯೇಂದ್ರ ಡೆಡ್ ಲೈನ್ ಕೊಟ್ಟಿದ್ದಾರೆ. ಜನವರಿ 3ನೇ ತಾರೀಕು ಒಳಗಡೆ ರಾಜೀನಾಮೆ ಕೊಡಲೇಬೇಕು ಪ್ರಿಯಾಂಕ್ ಖರ್ಗೆ ಅಂತ.
ರಾಜು ಕಪ್ನೂರವರು ನಿಮ್ಮ BJP ನಾರ್ತ್ ಅಭ್ಯರ್ಥಿ 2 ಸರಿ BJP ಚಂದು ಪಾಟೀಲ್ ಅಂತ ಯಾರಿದ್ದಾರೆ ಅವ್ರ ಜೊತೆ ಇದ್ದಾರೆ. ಹಂಗಂದ್ರೆ ಅವ್ರದ್ದು ಇದನ್ನ ಅವ್ರದ್ದೆಲ್ಲ ನೆಂಟರು ಬೀಗರ ಅವರು, ಅಂದರೆ ಅವರು ಶಾಮಿಲಿದ್ದಾರೆ ಅಂತ ಅರ್ಥ ಆಯ್ತಾ? ಈ ರಾಜು ಕಪ್ನೂರು ನಮ್ಮ ಪಕ್ಷದ ಬರೋಕ್ಕಿಂತ ಮುಂಚೆ ಯಾವ ಪಾರ್ಟಿನಲ್ಲಿದ್ದರು? SC ಮೋರ್ಚಾ ಅಧ್ಯಕ್ಷರು BJPದು. ಅಂದರೆ ನಾರಾಯಣ ಸ್ವಾಮಿ ಚೆಲುವಾದಿ ಇರ್ಬೋದು, ನಿಮ್ಮ ಅಶೋಕ್ ಅವ್ರು ಇರ್ಬೋದು, ವಿಜೇಂದ್ರ ಅವ್ರು ಇರ್ಬೋದು, ಇವರೆಲ್ಲರೂ ಶಾಮಿಲ್ ಅಂತ ಹೇಳೋಕ್ಕಾಗತ್ತಾ? ಫೋಟೋಗಳು ಹಲವಾರಿದೆ, ಸತ್ಯ ಏನಿದೆ? ನಾವು ಯಾವತ್ತನ ಹೇಳಿದ್ದೀವ, ಡಿನೈ ಮಾಡಿದ್ದೀವ ಈಸ್ ನಾಟ್ ಫ್ರಮ್ ಅವರ್ ಪಾರ್ಟಿ ಅದು ಇದು ಅಂತ ಏನಾದರೂ ಹೇಳಿದ್ದೀವ? ಇಲ್ಲ. ಭಾಳ ಸ್ಪಷ್ಟವಾಗಿ ಆತನೇ ಬಂದು ಒಂದು ಹೇಳಿಕೆ ಕೊಟ್ಟಿದ್ದಾನೆ. ನೋಡಿ, ನಾವು ಕೊಟ್ಟಿರೋದು EMDಗೋಸ್ಕರ, ನಾವು ಕೊಟ್ಟಿರೋದು ಏನೋ ಒಂದು ಟೆಂಡರ್ ಸಿಗುತ್ತೆ ಅಂದ್ಬಿಟ್ಟು ನಾವು ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ಮಾಡಿದ್ದೀವಿ, ಅವನ್ನ ಡಿನೈಲ್ ಮಾಡ್ತಾ ಇದ್ದಾನೆ. ಸೊ ಅವ್ರದ್ದು ಒಂದು ಹೇಳಿಕೆ ಇದೆ, ಇವ್ರದ್ದು ಒಂದು ಹೇಳಿಕೆ ಇದೆ, ಸತ್ಯಾಂಶ ಹೊರಗೆ ಬರಬೇಕಂತ ನಾವು ಹೇಳ್ತಾ ಇದ್ದೀವಲ್ಲ. ಹಿಂಗೆ ನಾವು ಮಾತಾಡ್ದಂಗೆ ಲಾಜಿಕಲಿ BJP ಯಾಕೆ ಮಾತಾಡ್ತಾ ಇಲ್ಲ? ಆಪ್ತನ ಮಾಡಿರಬಹುದು ಅಂದ್ಬಿಟ್ಟು ರಾಜೀನಾಮೆ ಕೇಳ್ತಾ ಇರೋ ಲಾಜಿಕ್ ಇವ್ರದಿದ್ರೆ ಮತ್ತು ಇವರು ರಾಜೀನಾಮೆ ಕೊಡಬೇಕಲ್ಲ. ಯತ್ನಾಳ್ ಅವರೇ ಹೇಳ್ತಾ ಇದ್ರಲ್ಲ, ಮೊರೇಶಿಯಸ್ನಲ್ಲಿದೆ, ಅಲ್ಲಿದೆ, ಇಲ್ಲಿದೆ. ಹೆಸರು ಯಾರೋ ಬರ್ತಾ ಇಲ್ಲ, ಯಾವುದು ಉಮೇಶ ಬಸ್ ಕಂಡಕ್ಟರ್ ಯಾರು? ಹಾಂ, ಅವರು ಆಪ್ತರಲ್ಲ. ಮನಿ ಲಾಂಡ್ರಿಂಗ್ ಆಗಿದೆ ಅಲ್ವಾ? ಅವ್ರ ಅಫಿಡವಿಟ್ನಲ್ಲೇ ಇದೆ ಅಲ್ವಾ? ಹೈಕಮಾಂಡ್ ಚಾಟಿ ಬೆನ್ನಲ್ಲೇ ಬಿಜೆಪಿ ಎಚ್ಚೆತ್ತುಕೊಂಡಿದೆ. ಪ್ರಿಯಾಂಕ್ ಖರ್ಗೆ ವಿರುದ್ಧ ಈಗ ಓಪನ್ ವಾರ್ ಅನೌನ್ಸ್ ಮಾಡಿದೆ. ಸಿಬಿಐ ತನಿಖೆ ಮಾಡಬೇಕು ಅಂತ, ಪ್ರಿಯಾಂಕ್ ರಾಜೀನಾಮೆ ಆಗಬೇಕು, ಸಿಬಿಐ ತನಿಖೆ ಆಗಬೇಕು ಅಂತ ಬಿಜೆಪಿ ನಾಯಕರು ಆಗ್ರಹ ಪಡಿಸ್ತಾ ಇದ್ದಾರೆ. ರಾಜೀನಾಮೆ ಪಡೆಯದಿದ್ರೆ ಖರ್ಗೆ ಮನೆಗೆ ಮುತ್ತಿಗೆ ಹಾಕ್ತೀವಿ. ಸಿದ್ದು ಸರ್ಕಾರಕ್ಕೆ ಜನವರಿ 3ನೇ ತಾರೀಕುವರೆಗೆ ವಿಜಯೇಂದ್ರ ಡೆಡ್ ಲೈನ್ ಕೊಟ್ಟಿದ್ದಾರೆ. ಜನವರಿ 3ನೇ ತಾರೀಕು ಒಳಗಡೆ ರಾಜೀನಾಮೆ ಕೊಡಲೇಬೇಕು ಪ್ರಿಯಾಂಕ್ ಖರ್ಗೆ ಅಂತ. ರಾಜು ಕಪ್ನೂರವರು ನಿಮ್ಮ BJP ನಾರ್ತ್ ಅಭ್ಯರ್ಥಿ 2 ಸರಿ BJP ಚಂದು ಪಾಟೀಲ್ ಅಂತ ಯಾರಿದ್ದಾರೆ ಅವ್ರ ಜೊತೆ ಇದ್ದಾರೆ. ಹಂಗಂದ್ರೆ ಅವ್ರದ್ದು ಇದನ್ನ ಅವ್ರದ್ದೆಲ್ಲ ನೆಂಟರು ಬೀಗರ ಅವರು, ಅಂದರೆ ಅವರು ಶಾಮಿಲಿದ್ದಾರೆ ಅಂತ ಅರ್ಥ ಆಯ್ತಾ? ಈ ರಾಜು ಕಪ್ನೂರು ನಮ್ಮ ಪಕ್ಷದ ಬರೋಕ್ಕಿಂತ ಮುಂಚೆ ಯಾವ ಪಾರ್ಟಿನಲ್ಲಿದ್ದರು? SC ಮೋರ್ಚಾ ಅಧ್ಯಕ್ಷರು BJPದು. ಅಂದರೆ ನಾರಾಯಣ ಸ್ವಾಮಿ ಚೆಲುವಾದಿ ಇರ್ಬೋದು, ನಿಮ್ಮ ಅಶೋಕ್ ಅವ್ರು ಇರ್ಬೋದು, ವಿಜೇಂದ್ರ ಅವ್ರು ಇರ್ಬೋದು, ಇವರೆಲ್ಲರೂ ಶಾಮಿಲ್ ಅಂತ ಹೇಳೋಕ್ಕಾಗತ್ತಾ? ಫೋಟೋಗಳು ಹಲವಾರಿದೆ,